ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಮಸ್ಕಾರ. 3 ವಿಷಯವನ್ನು ಕೂಲಂಕಷವಾಗಿ ತಾವು ಪೂರ್ತಿ ಕೇಳಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದು ಬಹಳ ಸಂತೋಷದ ವಿಷಯ. ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಸೌಭಾಗ್ಯ ಎಸ್ ಬೀಳಗಿಮಠ ಅವಳು IASಗೆ ಅಂತ ಪ್ರಿಪೇರ್ ಮಾಡ್ತಾಯಿದ್ಲು. ನಿನ್ನೆ ತಾನೇ ರಿಸಲ್ಟ್ಸ್ ಬಂದಿದೆ. ಅದರೊಳಗಡೆಗೆ UPSCನಲ್ಲಿ ಇಡೀ ಇಂಡಿಯಾಕ್ಕೆ 101ನೇ ರ್ಯಾಂಕ್ ಬಂದಿದ್ದಾಳೆ. ನಿನ್ನೆ ದಿವಸ ಕಾಲೇಜಿಗೆ ವಿದ್ಯಾರ್ಥಿನಿ ಆಗಮಿಸಿದ್ಲು. ಸೊ PUCನಲ್ಲಿ ಇದ್ದಾಗಲೂ ಕೂಡ ಟಾಪರ್ ಇದ್ಲು. ಆವಾಗಲೂ ಕೂಡ ಅವಳಿಗೆ ಭಾಳ ಕ್ಲಿಯರ್ ಇತ್ತು ನಾನು IAS ಮಾಡಬೇಕು ಅಂತ ಹೇಳಿ. ಅವ್ರ ತಂದೆ ಕೂಡ ಅದೇ ಗುರಿಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಮೆಡಿಕಲ್ ಹೋಗ್ದೇನೆ, ಇಂಜಿನಿಯರಿಂಗ್ ಹೋಗ್ದೇನೆ ನಾನು ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ BSc AGಗೆ ಸೇರಿಕೊಂಡು ನಂತರ IASಗೆ ಸ್ವಂತ ಯಾವುದೇ ಕೋಚಿಂಗ್ ಇಲ್ದಂಗೆ ಪ್ರಿಪ್ರೇಷನ್ ಮಾಡಿಕೊಂಡು ಅವರ ಟೀಚರ್ ಒಬ್ಬರು ಅಶ್ವಿನಿ ಅನ್ನೋರ ಸಹಾಯದಿಂದ ಅವರು ಇವತ್ತಿನ ದಿವಸ ಇಂಥ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಸೌಭಾಗ್ಯ ಎಸ್ ಬೀಳಗಿಮಠ ಅವರಿಗೆ, ಅವರ ತಂದೆ ತಾಯಿಗೆ, ಅವ್ರಿಗೆ ಗೈಡ್ ಮಾಡಿದಂಥ ಟೀಚರ್ಗೆ, ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎರಡನೇ ವಿಷಯ, ನಿಮ್ಮ MSS ಕ್ವಿಜ್ನ ರಿಸಲ್ಟ್ನ ಬಗ್ಗೆ. ಈಗಾಗಲೇ ನಿಮ್ಮ ರಿಸಲ್ಟ್ಸ್ ನೀವು ನೋಡಿದ್ರಿ. ನಾನು ಅವತ್ತು ಹೇಳಿದಾಗಲೇ ಪೇಪರು ಸ್ವಲ್ಪ ಡಿಫಿಕಲ್ಟ್ ಇರ್ತದೆ, ಟ್ವಿಸ್ಟ್ ಇರ್ತದೆ, ಮತ್ತು ಅಷ್ಟು ಮಕ್ಕಳ ಮಧ್ಯಕ್ಕೆ ತುಂಬ ಚೆನ್ನಾಗಿ ಓದಿರೋಂಥ ಸ್ಟೂಡೆಂಟ್ಸು ಕೂಡ ಗಲಿಬಿಲಿ ಆಗ್ತಾರೆ. ನಾನು ಹೇಳಿದಾಗೆ 20 to 25 ರೇಂಜಿಗೆ ಬರ್ತಕ್ಕಂಥ ಸ್ಟೂಡೆಂಟ್ಸು 10th ಫೈನಲ್ ಎಕ್ಸಾಮ್ಸ್ ಒಳಗಡೆಗೆ 90% ಸ್ಕೋರ್ ಮಾಡೋಂಥ ಸ್ಟೂಡೆಂಟ್ಸ್ ಇರ್ತಾರೆ. ಇದು ಪ್ರತಿ ವರ್ಷ ನೋಡಿರ್ತಕ್ಕಂಥದ್ದು. 30ರಿಂದ 33 ರೇಂಜ್ ಯಾರು ಸ್ಕೋರ್ ಮಾಡ್ತಾರೆ ಅವರು 600 ಈಸಿಯಾಗಿ ಕ್ರಾಸ್ ಮಾಡ್ತಾರೆ. ನಿಮ್ದು ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ಆಗಿದೆ ಅಂತ ಆದರೆ ಡೆಫಿನೆಟ್ಲಿ ನಿಮ್ಮದು 600 ಕ್ರಾಸ್ ಆಗ್ತದೆ. ಸೊ ಯಾರು ಸ್ಟೂಡೆಂಟ್ಸು ನಿಮ್ಮ ಸ್ಕೋರ್ ನೋಡಿದಿರಿ, ನಿಮ್ಮ ಎಬಿಲಿಟಿ ಎಲ್ಲಿಗಿದೆ ಅಂತ ನೋಡಿಕೊಂಡ್ರೆ ಏನು ಸ್ಕೋರ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಅಡ್ಮಿಷನ್ಸ್ಗೆ ಏನೇನು ದಾಖಲೆ ಬೇಕೋ ಅದನ್ನು ತೊಗೊಂಡು ಬರಲಿಕ್ಕೆ ಅಂತ ಹೇಳಿತ್ತು. ಸೊ ಆದಷ್ಟು ಬೇಗ ನೀವು ಬರಬೇಕು. ಇವತ್ತು ನಾಳೆ CT ಎಕ್ಸಾಮ್ಸ್ ನಡೀತಾ ಇದೆ, ಆದರೂ ಕೂಡ ಅಡ್ಮಿಷನ್ಸ್ಗೆ ಅಂತ ಹೇಳಿ ಜನ ಬರ್ತಾ ಇದ್ದಾರೆ. ಸೊ ನೀವು ತಡೆ ಮಾಡ್ದೇ ಅಡ್ಮಿಷನ್ಸ್ ತೊಗೋಬೇಕು. ಏನೆಲ್ಲ ದಾಖಲೆ ಬೇಕಿದೆ ಕೆಳಗಡೆ ಲಿಸ್ಟಲ್ಲಿದೆ. ಮತ್ತು ನಿಮ್ಮದು ಪರ್ಸೆಂಟೇಜ್ ಏನಾಗುತ್ತೆ, ಅದಕ್ಕೆ ಎಷ್ಟು ಫೀಸ್ ಇರುತ್ತೆ ಅನ್ನೋಂಥದ್ದು ಏನೋ ಮಾಹಿತಿ ಬೇಕಾದರೆ ನೀವು ಈ ನಂಬರ್ಗೆ ಫೋನ್ ಮಾಡ್ಬೋದು. 807333010604. ಅಥವಾ ನಿಮಗೆ ಒಂದು ಮಾಹಿತಿಯನ್ನು ಅವತ್ತಿನ ದಿವಸ ಹೇಳಿದರೆ ರಿಸಲ್ಟಲ್ಲೂ ಕೆಳಗಡೆಗೆ ನಿಮಗೆ ಈ ಪರ್ಸೆಂಟೇಜ್ ವೈಸ್ ನಿಮಗೆ ಎಷ್ಟು ಫೀಸ್ ಬೀಳ್ತದೆ ಅನ್ನೋವಂಥದ್ದು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನೋ ಡೌಟ್ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ಬೇಗ ಅಡ್ಮಿಷನ್ ಮಾಡ್ಕೊಳ್ರಿ. ಇನ್ನು ಮೂರನೇದು, ಈಗಾಗಲೇ ಸೂಪರ್ ಬ್ರೈನ್ಗೆ ಅಂತ ಹೇಳಿ ನಿಮಗೆ ಹೇಳಿತ್ತು, ನಿಮ್ಮ ಹತ್ರ ಒಂದು ವೋಚರ್ ಇತ್ತು. ಸೊ 2000 ರೂಪೀಸ್ ವೋಚರು ನೀವು ಇದನ್ನು ಯೂಸ್ ಮಾಡ್ಕೊಳ್ಳದೆ ಹೋದರೆ ಮತ್ತೆ ಲಾಸ್ ಆಗಿಬಿಡುತ್ತೆ. ಯಾವುದೇ ಕೋರ್ಸಿಗೆ ಸೇರಿ ಮುಂದೆ ನೀವೆಲ್ಲೇ ಇರ್ರಿ, ಆದರೆ ನಿಮಗೆ ಸೂಪರ್ ಬ್ರೈನ್ ಟ್ರೈನಿಂಗ್ ಸಿಕ್ತು ಅಂತಾದರೆ ಆವಾಗ ನಿಮ್ಮ ಎಬಿಲಿಟಿ ಈಗ ಏನಿದೆ ಇದರ ಡಬಲ್ ಆಗ್ತದೆ. ನಿಮ್ಮ ಕಾನ್ಸಂಟ್ರೇಷನು 10 times ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಓದೋಂಥ ಸ್ಪೀಡು ಕೂಡ ಭಾಳ ಚೆನ್ನಾಗಾಗ್ತದೆ. ಸೊ ಹೈಯರ್ ಎಜುಕೇಷನ್ಗೆ ಹೋದ ಹಾಗೆಯೇ ಶಾರ್ಪ್ ಇರಬೇಕು ಅಂತ ಹೇಳ್ತಾರೆ. ಒಂದು ಸಣ್ಣ ಸ್ಟೋರಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮರ ಕಡಿಯೋನು ಇರ್ತಾನೆ, ಆಯಿತಾ. ಅವನಿಗೆ ಕೆಲಸ ಸಿಕ್ಕಿರಲ್ಲ. ಊರೊಳಗಡೆಗೆ ಒಂದು ಸಾಮಿಲ್ ಇರ್ತದೆ, ಅಲ್ಲಿ ಹೋಗಿ ಕೇಳ್ತಾನೆ. ಅವಾಗ ಓನರ್ ನೋಡ್ತಾನೆ, ಇವನು ಭಾಳ ಬಲಿಷ್ಠವಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ ಕೆಲಸ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅವನಿಗೆ ಖುಷಿಯಾಗಿ ಕೆಲಸ ಕೊಡ್ತಾನೆ. ಕೆಲಸ ಕೊಡುವಂಥ ಟೈಮ್ನಲ್ಲಿ ಒಂದು ಕೊಡ್ಲಿ ಕೊಡ್ತಾನೆ ಅವನ ಕೈನಲ್ಲಿ. ಆ ಕೊಡ್ಲಿ ತೊಗೊಂಡು ಅವ್ನು ಮರ ಕಡಿಲಿಕ್ಕೆ ಹೋಗ್ತಾನೆ. ಕಾಡು ಒಳಗಡೆಗೆ ಅಲ್ಲಿ ಒಣಗಿರ್ತಕ್ಕಂಥ ಮರಗಳನ್ನ X ಅಂತ ಹೇಳಿ ಮಾರ್ಕ್ ಮಾಡಿರ್ತಾರೆ. ಸೊ ಮರ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಭಾಳ ಉತ್ಸಾಹದಿಂದ. ಸಂಜೆ ಹೊತ್ತು ಓನರ್ ಹಾಗೆ ಹೋಗಿ ನೋಡ್ತಾ ಇರ್ತಾರೆ ಕಾಡು ಒಳಗಡೆಗೆ. ಅವನು 12 ಮರ ಕಡಿದ್ಬಿಟ್ಟು 13ನೇ ಮರ ಕಡಿತಾ ಇರ್ತಾನೆ. ಅವಾಗ ಓನರ್ಗೆ ಭಾಳ ಖುಷಿ ಆಗ್ತದೆ, ಎಂಥ ಒಳ್ಳೆಯ ಯುವಕನಿಗೆ ನಾನು ಕೆಲಸ ಕೊಟ್ಟಿದ್ದೀನಿ, ಎಷ್ಟು ಉತ್ಸಾಹ ಇದೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅದಾಗಿ 1 ತಿಂಗಳಾಗ್ತದೆ. 1 ತಿಂಗಳಾದಮೇಲೆ ಹೀಗೇ ಓನರು ವಾಕಿಂಗ್ ಅಂತ ಹೋಗಿರ್ತಾನೆ. ಅವತ್ತು ನೋಡ್ತಾನೆ ಅದೇ ಯುವಕ ಅವತ್ತು ಸಾಯಂಕಾಲಕ್ಕೆ ಇನ್ನೂ 3ನೇ ಮರ ಕಡಿತಾ ಇರ್ತಾನೆ. ಆವಾಗ ಓನರ್ಗೆ ಆಶ್ಚರ್ಯ ಆಗ್ತದೆ. ಅವತ್ತು ಮೊದಲನೇ ದಿವಸ ಕೆಲಸ ಕೊಟ್ಟಾಗ 12 ಕಡಿದು 13ನೇ ಮರ ಕಡಿತಾ ಇದ್ದ.
ಈಗ ಇನ್ನೂ 2 ಮುಗಿಸಿ 3ನೇದಕ್ಕೆ ಮಾಡ್ತಾ ಇದ್ದಾನೆ. ಸಂಜೆ ಹೊತ್ತಾಗ್ತಾ ಬಂತು, ಏನಾದರೂ ಉತ್ಸಾಹ ಕಡಿಮೆ ಆಯಿತಾ ಅಂದ್ಬಿಟ್ಟು ಅನ್ನೋದು ಹೋಗಿ ಕೇಳ್ತಾನೆ, ಮುಂಚೆ ನಾನು ಕೆಲಸ ಕೊಟ್ಟಿದ್ದ ದಿವಸ ನೀನು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ, ಈಗ ಯಾಕೆ ಈ ಥರ, ನಿನಗೆ ಇಂಟ್ರೆಸ್ಟ್ ಇಲ್ವಾ ಕೆಲಸದಲ್ಲಿ, ಅಥವಾ ನಿನಗೆ ಶಕ್ತಿ ಇಲ್ವಾ, ಉತ್ಸಾಹ ಇಲ್ವಾ, ಏನಾಯಿತು ಅಂತ ಕೇಳ್ತಾನೆ. ಆವಾಗ ಆ ಯುವಕ ಹೇಳ್ತಾನೆ, ಇಲ್ಲ ನಾನು ಮುಂಚೆ ಹೇಗೆ ಮಾಡ್ತಾಯಿದ್ದೆ ಅಷ್ಟೇ ಡೆಡಿಕೇಷನಿಂದ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ಆದರೆ ನನ್ನ ಕೈನಲ್ಲಿ ಯಾಕೋ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಓನರ್ ಒಂದು ಮಾತು ಕೇಳ್ತಾನೆ, ನೀನು ನಿನ್ನ ಕೊಡಲಿಯನ್ನು ಶಾರ್ಪ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ. ಇದೊಂದು ಸ್ಟೋರಿ. ಓಕೆ, ಸೊ ಈಗ ಯಾರೆಲ್ಲ ನೀವು ಸೂಪರ್ ಬ್ರೈನಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಿ, ನಿಮಗೆ ಮುಂಚೆ ಹೇಳಿದಾಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋಟೋ ಜೊತೆಗೆ ಈ ವೋಚರು ನೀವು ವಾಟ್ಸಪ್ ಮಾಡಬೇಕಿರ್ತದೆ ಈ ನಂಬರ್ಗೆ 6361616780. ಇದಕ್ಕೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಒಂದು QR ಕೋಡ್ ಬರುತ್ತೆ. QR ಕೋಡ್ನಲ್ಲಿ ನಿಮಗೆ 200 ರೂಪೀಸ್ ಪೇ ಮಾಡಲಿಕ್ಕೆ ಇರ್ತದೆ. ಅದನ್ನು ಪೇ ಮಾಡಿ ನೀವು ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದರೆ ಆವಾಗ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗ್ತದೆ. ಇನ್ನು ಉಳಿದಂಥ ಅಮೌಂಟು ಮತ್ತು ಹೇಗೆ ನೀವು ಬರಬೇಕಾಗತ್ತೆ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ, ಇದಕ್ಕೆ ನಿಮಗೆ ವಿಡಿಯೋ ಹಾಕ್ತಾರೆ. ಉಳಿದಂಥ ಅಮೌಂಟು ನೀವು 20ನೇ ತಾರೀಕು ಬರ್ತೀರಿ, ಅವತ್ತಿನ ದಿವಸ ಕಟ್ಟಲಿಕ್ಕೆ ಇರ್ತದೆ. ಸೊ ನಿಮಗೆ 6000 ಬದಲು ಈ ವೋಚರ್ ಕೊಡೋದ್ರಿಂದ ಬರೀ 4000 ಅಷ್ಟೇ ಆಗ್ತದೆ. ಇಟ್ ಇನ್ಕ್ಲೂಡ್ಸ್ ಸೊ ನಿಮಗೆ ಟ್ರೈನಿಂಗು ಮತ್ತು ಟ್ರಾವೆಲಿಂಗು ಜೊತೆಗೆ ಇಲ್ಲಿ ಉಳ್ಕೊಳ್ಳೋಂಥ ಊಟದ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ ಎಲ್ಲವೂ ಸೇರಿ. ಸೊ ಇಂಥದ್ದು ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರೆ ಭಾಳ ಮಿಸ್ ಮಾಡ್ಕೊಂಡಂಗೆ ಆಗ್ತದೆ. ಓಕೆ, ಸೊ ನಿಮ್ಮ ರೆಸ್ಪಾನ್ಸಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ 2000 ವೋಚರ್ ವೇಸ್ಟ್ ಮಾಡ್ಕೋಬಾರ್ದು ಅಂತಾದರೆ ಯು ನೀಡ್ ಟು ಟೇಕ್ ಡಿಸಿಷನ್ ನಾವು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.